ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಬಿ.ಪಿ ಮತ್ತು ಶುಗರ್ ಪ್ರತಿಯೊಬ್ಬರ ಮನೆಯಲ್ಲೂ ಕಾಡುವ ದೊಡ್ಡ ಸಮಸ್ಯೆಯಾಗಿದೆ. ಇದಕ್ಕೆ ದಿನ ಮಾತ್ರೆ ನುಂಗಿ ಸಾಕಾಗಿದೆಯೇ? ಆಸ್ಪತ್ರೆಗೆ ಅಲೆಯದೆ ನಮ್ಮ ಮನೆಯ ಅಡುಗೆ ಕೋಣೆಯಲ್ಲೇ ಇರುವ ವಸ್ತುಗಳನ್ನು ಬಳಸಿ ಇದನ್ನು ಹೇಗೆ ನಿಯಂತ್ರಣದಲ್ಲಿಡಬಹುದು ಎಂದು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿಕೊಡುತ್ತೇನೆ. ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಮೊದಲನೆಯದಾಗಿ, ಬಿ.ಪಿ ನಿಯಂತ್ರಣಕ್ಕೆ ನಮ್ಮ ಅಡುಗೆ ಮನೆಯ ರಾಜ ಬೆಳ್ಳುಳ್ಳಿ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಎಸಳು ಹಸಿ ಬೆಳ್ಳುಳ್ಳಿಯನ್ನು ಜಗಿದು ತಿನ್ನುವುದರಿಂದ ರಕ್ತನಾಳಗಳು ಸಡಿಲಗೊಂಡು ಬಿ.ಪಿ ನಾರ್ಮಲ್ ಆಗುತ್ತದೆ. ಎರಡನೆಯದಾಗಿ, ನಮ್ಮ ಆಹಾರದಲ್ಲಿ ಉಪ್ಪಿನ ಪ್ರಮಾಣವನ್ನು ಕಡಿಮೆ ಮಾಡಿ ಬೇಕರಿ ತಿನಿಸುಗಳು ಮತ್ತು ಉಪ್ಪಿನಕಾಯಿಯಿಂದ ದೂರವಿರಿ. ಪ್ರತಿದಿನ ಕೇವಲ 10 ನಿಮಿಷಗಳ ಕಾಲ ಪ್ರಾಣಾಯಾಮ ಮಾಡುವುದರಿಂದ ಕೂಡ ಬಿ.ಪಿ ತಕ್ಷಣವೇ ಹತೋಟಿಗೆ ಬರುತ್ತದೆ. ಇನ್ನು ಸಕ್ಕರೆ ಕಾಯಿಲೆ ಅಥವಾ ಶುಗರ್ ನಿಯಂತ್ರಿಸಲು ಅತ್ಯುತ್ತಮ ಮದ್ದು ಮೆಂತ್ಯ ಕಾಳು. ರಾತ್ರಿ 1 ಚಮಚ ಮೆಂತ್ಯವನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಆ ನೀರನ್ನು ಕುಡಿದು ಮೆಂತ್ಯವನ್ನು ಅಗಿದು ತಿನ್ನಬೇಕು. ಇದು ರಕ್ತದಲ್ಲಿ ಸಕ್ಕರೆ ಮಟ್ಟ ತಕ್ಷಣ ಏರದಂತೆ ತಡೆಯುತ್ತದೆ. ಇದರ ಜೊತೆಗೆ ಬೆಳಗ್ಗೆ ಉಗುರು ಬೆಚ್ಚಗಿನ ನೀರಿಗೆ ಅರ್ಧ ಚಮಚ ನೆಲ್ಲಿಕಾಯಿ ಪುಡಿ ಮತ್ತು 1 ಚಿಟಿಕೆ ಅರಿಶಿಣ ಬೆರೆಸಿ ಕುಡಿಯುವುದರಿಂದ ಇನ್ಸುಲಿನ್ ಕಾರ್ಯಕ್ಷಮತೆ ಹೆಚ್ಚುತ್ತದೆ. ನೆನಪಿಡಿ ಸ್ನೇಹಿತರೆ, ನೀವು ಏನೇ ಮನೆಮದ್ದು ಮಾಡಿದರೂ ರಾತ್ರಿ ಊಟದ ನಂತರ 15 ನಿಮಿಷಗಳ ಲಘು ನಡಿಗೆ ಮತ್ತು 7 ಗಂಟೆಗಳ ಒಳ್ಳೆಯ ನಿದ್ರೆ ಅತ್ಯಗತ್ಯ. ಒಂದು ಮುಖ್ಯವಾದ ಎಚ್ಚರಿಕೆ: ಈ ಮನೆಮದ್ದುಗಳು ಆರಂಭಿಕ ಹಂತದ ಬಿ.ಪಿ ಶುಗರ್ಗೆ ತುಂಬ ಒಳ್ಳೆಯದು. ಆದರೆ ನಿಮ್ಮ ಬಿ.ಪಿ ಅಥವಾ ಶುಗರ್ ಮಟ್ಟ ತುಂಬ ಹೆಚ್ಚಿದ್ದರೆ ದಯವಿಟ್ಟು ವೈದ್ಯರ ಸಲಹೆ ಪಡೆಯುವುದನ್ನು ಮರೆಯಬೇಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇಂತಹದ್ದೇ ಉಪಯುಕ್ತ ಆರೋಗ್ಯ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.